ನಮಸ್ಕಾರ. ನಾವು ದೀರ್ಘಾಯುಷಿಗಳಾಗಿರ್ಬೇಕು ಅಂತ ಎಲ್ರೂ ಬಯಸ್ತೀವಿ ಅಲ್ವಾ? ಆದ್ರೆ ಆ ವರ್ಷಗಳಲ್ಲಿ ನಿಜವಾದ ಜೀವ ಇದ್ಯಾ? ಇವತ್ತು ನಾವು ಇಮ್ಯೂನ್ ಕೇರ್ ಬಗ್ಗೆ ಮಾತಾಡೋಣ. ಅಂದ್ರೆ ನಮ್ಮ ಜೀವನದ ವರ್ಷಗಳಿಗೆ ಬರೀ ಸಂಖ್ಯೆಗಳನ್ನ ಸೇರಿಸೋದಲ್ಲ, ಬದಲಿಗೆ ಆ ಪ್ರತಿ ವರ್ಷಕ್ಕೂ ಜೀವಂತಿಕೆಯನ್ನ, ಚೈತನ್ಯವನ್ನ ತುಂಬುವುದು ಹೇಗೆ ಅಂತ. ಈ ಪ್ರಶ್ನೆಯನ್ನ ಒಮ್ಮೆ ಪ್ರಾಮಾಣಿಕವಾಗಿ ನಮ್ಮಿಗೆ ನಾವೇ ಕೇಳ್ಕೋಬೇಕು. ತುಂಬಾ ವರ್ಷ ಬದುಕಿ ಏನು ಪ್ರಯೋಜನ? ಪ್ರತಿದಿನದ ಜೀವನ ಸುಸ್ತು, ಬೇರೆಯವರ ಮೇಲೆ ಅವಲಂಬನೆ ಮತ್ತು ಏನೋ ಒಂದು ದುರ್ಬಲತೆಯಿಂದ ಕೂಡಿದ್ರೆ? ಬಹುಶಃ ಈ ಪ್ರಶ್ನೆ ಇವತ್ತಿನ ನಮ್ಮ ಆರೋಗ್ಯದ ವಾಸ್ತವಕ್ಕೆ ಹಿಡಿದ ಕನ್ನಡಿ. ಹಾಗಾದ್ರೆ ಬನ್ನಿ, ನಾವು ಬದುಕುತ್ತಿರೋ ಜೀವನದ ಗುಣಮಟ್ಟವನ್ನ ಒಮ್ಮೆ ಪರೀಕ್ಷಿಸೋಣ. ದೀರ್ಘಾಯುಷ್ಯ ಅಂದ್ರೆ ನಿಜವಾಗಲೂ ಏನು? ಅದು ಕೇವಲ ಉಸಿರಾಡ್ತಿರೋ ವರ್ಷಗಳ ಲೆಕ್ಕನಾ, ಅಥವಾ ಆ ವರ್ಷಗಳಲ್ಲಿ ನಾವನುಭವಿಸುವ ಜೀವನದ ಸತ್ವನ? ಇವತ್ತಿನ ನಮ್ಮ ಪರಿಸ್ಥಿತಿ ಹೇಗಿದೆ ನೋಡಿ. ಹೌದು, ನಾವು ಹೆಚ್ಚು ಕಾಲ ಬದುಕ್ತಿದ್ದೀವಿ, ಆದ್ರೆ ಪ್ರತಿದಿನ ಒಂದಲ್ಲ ಒಂದು ಅನಾರೋಗ್ಯವನ್ನ ನಿಭಾಯಿಸ್ತಾ, ಕಾಯಿಲೆಯ ಮೂಲವನ್ನ ಗುಣಪಡಿಸೋ ಬದಲು ಬರೀ ಅದರ ಲಕ್ಷಣಗಳನ್ನ ಮಾತ್ರೆಗಳಿಂದ ಮುಚ್ಚಿ ಹಾಕ್ತಾ, ಮುಂದಿನ 10 ವರ್ಷದಲ್ಲಿ ನಮ್ಮ ಆರೋಗ್ಯ ಹೇಗಿರುತ್ತೋ ಅನ್ನೋ ಭಯದಲ್ಲೇ ಬದುಕ್ತಿದ್ದೀವಿ. ಆದ್ರೂ ನಮ್ಮ ಮನಸ್ಸಿನ ಆಳದಲ್ಲಿ ಒಂದು ಸಣ್ಣ ನಂಬಿಕೆ ಇದೆ. ಇದು ನಮ್ಮ ಹಣೆಬರಹ ಅಲ್ಲ, ಇದನ್ನ ನಾವು ಬದಲಾಯಿಸಬಹುದು ಅಂತ. ನಮ್ಮ ಈ ವೈಯಕ್ತಿಕ ಅನಿಸಿಕೆಗಳು ಕೇವಲ ನಮ್ಮೊಬ್ಬರದಲ್ಲ, ಇದು ಇವತ್ತಿನ ಆಧುನಿಕ ಜಗತ್ತಿನ ಆರೋಗ್ಯದ ವಾಸ್ತವ. ಆ ಸವಾಲುಗಳು ಯಾವುವು ಅಂತ ಈಗ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಇಂದಿನ ಭಾರತೀಯರ ಆರೋಗ್ಯದ ವಾಸ್ತವ ಇದು. ಒತ್ತಡ ಅನ್ನೋದು ನಮ್ಮ ಜೀವನದ ಒಂದು ಭಾಗವೇ ಆಗಿಬಿಟ್ಟಿದೆ. ಬಿಪಿ, ಶುಗರ್ನಂತಹ ಜೀವನಶೈಲಿ ಕಾಯಿಲೆಗಳು ಹೆಚ್ಚಾಗ್ತಾನೇ ಇವೆ. ನಮ್ಮ ರೋಗನಿರೋಧಕ ಶಕ್ತಿ ದಿನೇ ದಿನೇ ಕಡಿಮೆ ಆಗ್ತಿದೆ. ಎಷ್ಟ್ರ ಮಟ್ಟಿಗಂದ್ರೆ ಯಾವಾಗ್ಲೂ ಸುಸ್ತಾಗಿರೋದೇ ನಮ್ಗೆ ನಾರ್ಮಲ್ ಅನ್ನೋ ಹಾಗೆ ಆಗಿದೆ. ಆ ಔಷಧಿಗಳಂತೂ ನಮ್ಮ ಜೀವನ ಪೂರ್ತಿ ಜೊತೆಗಿರೋ ಸ್ನೇಹಿತರಾಗ್ಬಿಟ್ಟಿವೆ. ಇದಕ್ಕೆಲ್ಲ ಮೂಲ ಕಾರಣ ಏನು ಗೊತ್ತಾ? ನಮಗೆಲ್ಲ ಕಾಯಿಲೆ ಬಂದ್ರೆ ಅದಕ್ಕೆ ಚಿಕಿತ್ಸೆ ಹೇಗೆ ತಗೋಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ಆದ್ರೆ ಆರೋಗ್ಯವನ್ನ ಹೇಗೆ ಕಟ್ಟಬೇಕು, ಅದನ್ನ ಹೇಗೆ ಕಾಪಾಡಿಕೊಳ್ಬೇಕು ಅಂತ ಯಾರೂ ಹೇಳಿಕೊಟ್ಟಿಲ್ಲ. ಕಾಯಿಲೆ ಬಂದ್ಮೇಲೆ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ತಲೆಗೆಡಿಸ್ಕೊಳ್ತೀವಿಯೇ ಹೊರತು ಅದು ಬರದ ಹಾಗೆ ನೋಡ್ಕೊಳ್ಳೋದು ಹೇಗೆ ಅಂತ ಯೋಚಿಸೋದೇ ಇಲ್ಲ. ಹಾಗಾದ್ರೆ ಈ ವಿಷವರ್ತುಲದಿಂದ ಹೊರಬರೋಕೆ ದಾರಿ ಇದ್ಯಾ? ಖಂಡಿತ ಇದೆ. ಅದಕ್ಕೆ ನಾವು ಮಾಡ್ಬೇಕಾಗಿರೋದು ಇಷ್ಟೇ: ನಮ್ಮ ದೃಷ್ಟಿಕೋನವನ್ನ ಸ್ವಲ್ಪ ಬದಲಾಯಿಸ್ಬೇಕು. ಆರೋಗ್ಯದ ನಿಜವಾದ ಅರ್ಥವನ್ನ ಹೊಸದಾಗಿ ನೋಡ್ಬೇಕು. ಬನ್ನಿ, ಸಮಸ್ಯೆಯಿಂದ ಪರಿಹಾರದ ಕಡೆಗೆ ನಮ್ಮ ಗಮನ ಹರಿಸೋಣ. ಈ ಮಾತನ್ನ ಒಮ್ಮೆ ಗಮನವಿಟ್ಟು ಕೇಳಿ. ಆರೋಗ್ಯ ಅಂದ್ರೆ ಕೇವಲ ರೋಗ ಇಲ್ದೇ ಇರೋದಲ್ಲ. ಹೌದು, ನಮ್ಗೆ ಯಾವ ಕಾಯಿಲೆಯೂ ಇಲ್ದೇ ಇರ್ಬೋದು, ಆದ್ರೆ ನಾವು ನಿಜವಾಗಿಯೂ ಶಕ್ತಿಯುತವಾಗಿ ಚೈತನ್ಯದಿಂದ ಇದ್ದೀವಾ? ಆ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಬೇಕು. ಹಾಗಾದ್ರೆ ನಿಜವಾದ ಆರೋಗ್ಯ ಅಂದ್ರೆ ಏನು? ಅಂದ್ರೆ ನಮ್ಮಲ್ಲಿ ಬಲವಾದ ರೋಗ ನಿರೋಧಕ ಶಕ್ತಿ ಇರ್ಬೇಕು. ಜೀವನದಲ್ಲಿ ಬರುವ ಒತ್ತಡಗಳನ್ನ ಸಮತೋಲನದಿಂದ ನಿಭಾಯಿಸೋ ಸಾಮರ್ಥ್ಯ ಬೇಕು. ನಮ್ಮ ದೇಹದ ಜೀವಕೋಶಗಳು ತಾವಾಗಿಯೇ ರಿಪೇರ್ ಮಾಡ್ಕೊಳ್ಳೋ ಹಾಗೆ ಇರ್ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರತಿ ದಿನವನ್ನ ಎದುರಿಸೋಕೆ ಬೇಕಾದ ಶಕ್ತಿ, ಸ್ಪಷ್ಟತೆ ಮತ್ತು ಸ್ಥೈರ್ಯ ಇರ್ಬೇಕು. ಇವೆಲ್ಲದಕ್ಕೂ ಮೂಲ ನಮ್ಮ ರೋಗ ನಿರೋಧಕ ವ್ಯವಸ್ಥೆ. ಆರೋಗ್ಯದ ಈ ಹೊಸ ದಾರಿಯಲ್ಲಿ ನಮ್ಗೆ ಮಾರ್ಗದರ್ಶನ ನೀಡುವುದೇ ಇಮ್ಯೂನ್ ಕೇರ್. ಇದು ಆರೋಗ್ಯವನ್ನ ನಮ್ಮ ಕೈಗೆ ತೆಗೆದುಕೊಳ್ಳಲು ಸಹಾಯ ಮಾಡುವ ಒಂದು ಹೊಸ ಮಾದರಿ. ಇದು ಕೇವಲ ಒಂದು ಪ್ರಾಡಕ್ಟ್ ಅಥವಾ ಕೋರ್ಸ್ ಅಲ್ಲ, ಇದೊಂದು ಯೋಚನಾ ಲಹರಿಯಲ್ಲೇ ಆಗುವ ಬದಲಾವಣೆ. ತುಂಬ ಸರಳವಾಗಿ ಹೇಳೋದಾದ್ರೆ, ಇಮ್ಯೂನ್ ಕೇರ್ ಅಂದ್ರೆ ನಮ್ಮ ಮೆದುಳು, ನಮ್ಮ ದೇಹ ಮತ್ತು ನಮ್ಮ ದೈನಂದಿನ ಅಭ್ಯಾಸಗಳ ನಡುವಿನ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳುವ ಒಂದು ಕಾರ್ಯಕ್ರಮ. ಇದರ ಒಂದೇ ಒಂದು ಗುರಿ, ನಮ್ಮ ದೇಹದಲ್ಲೇ ಇರುವ ನೈಸರ್ಗಿಕವಾಗಿ ಗುಣಪಡಿಸುವ ಶಕ್ತಿಯನ್ನ ಮತ್ತೆ ಜಾಗೃತಗೊಳಿಸಿ ಅದನ್ನ ಇನ್ನಷ್ಟು ಬಲಪಡಿಸೋದು. ಇಲ್ಲಿ ಒಂದು ವಿಷಯವನ್ನ ಸ್ಪಷ್ಟಪಡಿಸಲೇಬೇಕು: ಇದು ರಾತ್ರೋರಾತ್ರಿ ಸಿಗುವ ಪರಿಹಾರವಲ್ಲ, ಇದ್ಯಾವುದೋ ಪವಾಡ ಚಿಕಿತ್ಸೆಯೂ ಅಲ್ಲ, ಅಥವಾ ಭಯ ಹುಟ್ಟಿಸಿ ನೀಡುವ ಸಲಹೆಯಂತೂ ಖಂಡಿತ ಅಲ್ಲ. ಇದು ನಮ್ಮ ದೇಹವನ್ನ ನಾವೇ ಅರ್ಥ ಮಾಡಿಕೊಂಡು ಅದರ ಶಕ್ತಿಯನ್ನ ಮರಳಿ ಪಡೆಯುವ ಒಂದು ವೈಜ್ಞಾನಿಕ ಮತ್ತು ಪ್ರಾಯೋಗಿಕ ಮಾರ್ಗ. ಇಮ್ಯೂನ್ ಕೇರ್ 2 ಸರಳ ಚೌಕಟ್ಟುಗಳ ಮೇಲೆ ನಿಂತಿದೆ. ಮೊದಲನೇದು, ಆರೋಗ್ಯಕ್ಕಾಗಿ ನಮ್ಮ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಳ್ಳೋದು. ಇದರಲ್ಲಿ 3 ಹೆಜ್ಜೆಗಳಿವೆ. ಮೊದಲು, ಜ್ಞಾನ. ನಮ್ಮ ದೇಹ ಹೇಗೆ ಕೆಲಸ ಮಾಡುತ್ತೆ, ಕಾಯಿಲೆಗಳು ಹೇಗೆ ಶುರುವಾಗ್ತವೆ ಅಂತ ತಿಳ್ಕೊಳ್ಳೋದು. ಆಮೇಲೆ ಕೌಶಲ್ಯ, ಆರೋಗ್ಯಕರ ಅಭ್ಯಾಸಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು. ಮತ್ತು ಕೊನೆಯದಾಗಿ ಮನೋಭಾವ, ನಮ್ಮ ಆರೋಗ್ಯದ ಜವಾಬ್ದಾರಿಯನ್ನ ಬೇರೆಯವರ ಮೇಲೆ ಹಾಕೋ ಬದಲು ನಾವೇ ತೆಗೆದುಕೊಳ್ಳೋದು. 2ನೇ ಚೌಕಟ್ಟು ನಮ್ಮ ಮೆದುಳು, ದೇಹ ಮತ್ತು ನಡವಳಿಕೆಯನ್ನ ಒಟ್ಟಿಗೆ ತರುತ್ತೆ. ನಮ್ಮ ಯೋಚನೆಗಳು ಅಂದ್ರೆ ನಮ್ಮ ಮೆದುಳು
ನಮ್ಮ ದೇಹದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಅರ್ಥ ಮಾಡಿಕೊಳ್ಳೋದು, ನಮ್ಮ ದೇಹಕ್ಕೆ ಬೇಕಾದ ಸರಿಯಾದ ಪೋಷಣೆ ಮತ್ತು ವಿಶ್ರಾಂತಿ ಕೊಡೋದು, ಮತ್ತು ಈ ಎರಡೂ ವಿಷಯಗಳನ್ನ ನಮ್ಮ ದೈನಂದಿನ ಅಭ್ಯಾಸ ಅಂದ್ರೆ ನಡವಳಿಕೆಯಲ್ಲಿ ಅಳವಡಿಸ್ಕೊಳ್ಳೋದು. ಈ ರೀತಿಯಾಗಿ ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡಾಗ ಒಂದು ಅದ್ಭುತವಾದ ಬದಲಾವಣೆ ಆಗೋಕೆ ಶುರುವಾಗುತ್ತೆ. ಅದು ಆಯಾಸದಿಂದ ಚೈತನ್ಯದ ಕಡೆಗಿನ ಒಂದು ಸುಂದರವಾದ ಪರಿವರ್ತನೆಯ ಪ್ರಯಾಣ. ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ, ಪದೇ ಪದೇ ಇನ್ಫೆಕ್ಷನ್ ಆಗೋ ಬದಲು ನಮ್ಮಲ್ಲೇ ಒಂದು ಬಲವಾದ ನೈಸರ್ಗಿಕ ರಕ್ಷಣೆ ಇದ್ರೆ, ದೀರ್ಘಕಾಲದ ಸುಸ್ತಿನ ಬದಲು ದಿನವಿಡೀ ಸ್ಥಿರವಾದ ಶಕ್ತಿ ಇದ್ರೆ, ಜೀವನಪೂರ್ತಿ ಮಾತ್ರೆಗಳ ಮೇಲೆ ಅವಲಂಬಿತರಾಗೋ ಬದಲು ಮನಸ್ಸಿಗೆ ಶಾಂತಿ ಸಿಕ್ರೆ, ಮತ್ತು ವಯಸ್ಸಾಗುತ್ತೆ ಅನ್ನೋ ಭಯದ ಬದಲು ಸದೃಢವಾದ ದೇಹ ನಮ್ಮದಾದ್ರೆ ಹೇಗಿರುತ್ತೆ ಅಲ್ವಾ? ಇದು ಸಾಧ್ಯ. ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಏನು ಅಂದ್ರೆ, ಈ ಕಾರ್ಯಕ್ರಮವನ್ನ ವಿಶೇಷವಾಗಿ ನಮ್ಮ ಭಾರತೀಯ ಕುಟುಂಬಗಳಾಗಿಯೇ ವಿನ್ಯಾಸಗೊಳಿಸಲಾಗಿದೆ. ಇದು ನಮ್ಮ ಆಹಾರ ಪದ್ಧತಿ, ನಮ್ಮ ನಂಬಿಕೆಗಳು ಮತ್ತು ನಮ್ಮ ದೈನಂದಿನ ಜೀವನ ಶೈಲಿಗೆ ಹೊಂದುವಂತಿದೆ. ಹಾಗಾಗಿ ಇದನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳೋದು ತುಂಬಾ ಸಹಜ ಮತ್ತು ಸುಲಭ. ಹಾಗಾದ್ರೆ ಈ ಪ್ರಯಾಣ ಹೇಗಿರುತ್ತೆ? ಇದು 6 ಹಂತಗಳ ಒಂದು ಸುಂದರವಾದ ಕಲಿಕೆ. ನಮ್ಮ ದೇಹದ ಅದ್ಭುತವನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಶುರುವಾಗಿ ರೋಗಗಳ ಚಕ್ರವನ್ನ ಮುರಿಯೋದನ್ನ ಕಲಿತೀವಿ, ಒತ್ತಡವನ್ನ ಹೇಗೆ ನಿಭಾಯಿಸೋದು ಮತ್ತು ನಮ್ಮ ರೋಗನಿರೋಧಕ ಶಕ್ತಿಯನ್ನ ಹೇಗೆ ಬಲಪಡಿಸೋದು ಅಂತ ತಿಳ್ಕೊಡ್ತೀವಿ. ಕೊನೆಗೆ ಎಲ್ಲಾ ವಯಸ್ಸಿನಲ್ಲೂ ಆರೋಗ್ಯವಾಗಿರೋದು ಹೇಗೆ ಅನ್ನೋ ಕಲೆಯನ್ನ ಕರಗತ ಮಾಡ್ಕೊಳ್ತೀವಿ. ಹಾಗಾದ್ರೆ ಈ ದಾರಿ ಯಾರಿಗಾಗಿ? ತಮ್ಮ ಇಡೀ ಕುಟುಂಬಕ್ಕೆ ದೀರ್ಘಕಾಲದ ಆರೋಗ್ಯವನ್ನ ಬಯಸೋರಿಗಾಗಿ, ಸಕ್ರಿಯ ಮತ್ತು ಗೌರವಯುತ ವೃದ್ಧಾಪ್ಯವನ್ನ ಬಯಸುವ ಹಿರಿಯರು ಮತ್ತು ಅವರನ್ನ ನೋಡಿಕೊಳ್ಳುವರಿಗಾಗಿ, ಎಲ್ಲಕ್ಕಿಂತ ಹೆಚ್ಚಾಗಿ ಆರೋಗ್ಯವನ್ನ ತಿಳುವಳಿಕೆಯಿಂದಲೇ ಕಟ್ಟಬಹುದು ಅಂತ ನಂಬೋ ಪ್ರತಿಯೊಬ್ಬ ಜಾಗೃತ ವ್ಯಕ್ತಿಗಳಿಗಾಗಿ. ಈ ಚರ್ಚೆಯನ್ನ ಮುಗಿಸೋ ಮುನ್ನ ಈ ಒಂದು ಆಳವಾದ ಮಾತನ್ನ ನೆನ್ಪಿಟ್ಕೊಳ್ಳಿ. ನಾವು ಕೇವಲ ನಮ್ಮ ದೇಹದೊಳಗೆ ವಾಸಿಸುವುದಿಲ್ಲ, ನಮ್ಮ ದೇಹದಿಂದಲೇ ನಾವು ಬದುಕ್ತೇವೆ. ನಮ್ಮ ದೇಹವೇ ನಮ್ಮ ನಿಜವಾದ ಮನೆ. ಅದನ್ನ ಪ್ರೀತಿಯಿಂದ, ಗೌರವದಿಂದ ನೋಡಿಕೊಳ್ಳೋದು ನಮ್ಮ ಮೊದಲ ಕರ್ತವ್ಯ. ಆರೋಗ್ಯದ ಈ ಹೊಸ ಪಯಣದಲ್ಲಿ ಮೊದಲ ಹೆಜ್ಜೆ ಇಡಬೇಕು ಅಂತ ನಿಮಗನಿಸಿದ್ರೆ, ಇಲ್ಲಿ ವೆಲ್ನೆಸ್ ಫಾರ್ ಲೈಫ್ ಅಕಾಡೆಮಿಯ ಸಂಪರ್ಕ ಮಾಹಿತಿ ಇದೆ. ನೀಡಿರುವ ಸಂಖ್ಯೆಗೆ ಕರೆ ಮಾಡಬಹುದು ಅಥವಾ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ನೆನಪಿಡಿ, ಉತ್ತಮ ಆರೋಗ್ಯದ ಕಡೆಗಿನ ನಿಮ್ಮ ಪ್ರಯಾಣ ಇಂದಿನಿಂದಲೇ ಶುರುವಾಗಬಹುದು. ನಿಮ್ಮ ಆರೋಗ್ಯದ ಜವಾಬ್ದಾರಿಯನ್ನ ಪ್ರೀತಿಯಿಂದ ವಹಿಸಿಕೊಳ್ಳಿ.